ಬನ್ನಿ ಡಿಐಜಿ ರೂಪಾ ಏನ್ ಹೇಳ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಂತೆ ಅವರಿಗೆ ಅಂತ ಹೇಳ್ತಾ ಇದ್ದೀರಿ, ಅವ್ರು ಹೇಳಿದ್ದಾರೆ ಅಂತ ಅಷ್ಟೇ. ನಾನು ಲಿಖಿತವಾಗಿ ಹೇಳಿದ್ದೀನಲ್ಲ ಆ ರಿಪೋರ್ಟ್ ಅಲ್ಲಿ ಕೊಡ್ಬೇಕು ಅಂದ್ರೆ ಯಾರೇ ಒಬ್ಬ ಸಾಮಾನ್ಯ RTI ಹಾಕಿದ್ರು ಕೂಡ ಏನ್ ಇನ್ಫಾರ್ಮೇಶನ್ ಗವರ್ಮೆಂಟ್ ಕೊಡ್ಬೇಕಾಗತ್ತೋ ಸರ್ ಇಲಾಖೆ ಕೊಡ್ಬೇಕಾಗತ್ತೋ ಅಂತ ಮಾಹಿತಿಗಳನ್ನೇ ನಾನು ಹಾಕಿದ್ದೀನಿ ಹೊರತು ನಾನು ಯಾವುದು ವೈಲೇಷನ್ ಮಾಡಿಲ್ಲ ಅದ್ರಲ್ಲಿ. ಇಲ್ಲ ನಾನು ಇಲ್ಲ ಡಿಸ್ಕಷನ್ ಮಾಡಲ್ಲ ಅಂದ್ರೆ ಏನರ್ಥ? ಅಲ್ಲ ಮೇಡಮ್, ಇದ್ರಲ್ಲಿ ಇವಾಗ ನೀವು ಕೊಟ್ಟಿರೋ ಇದನ್ನ ಅವ್ರು ಹೇಳ್ತಾ ಇರೋದು ಡಿಸ್ಕಷನ್ ಪರಿಹಾರ ಮಾಡ್ಕೋಬಹುದಾಯ್ತು. ನೀವು ಡೈರೆಕ್ಟ್ ನೋಡಿ 29/6ನೇ ತಾರೀಕು ಏನು ವೈದ್ಯರ ಮೇಲೆ ಹಲ್ಲೆ ಆಗಿದೆ ಅದು ಅವರ ನಾಲೆಜ್ಗೂ ಇದೆ, ನನ್ನ ನಾಲೆಜ್ಗೂ ಇದೆ. ಯಾಕಂದ್ರೆ ಫ್ಯಾಕ್ಟ್ಸ್ ಬಂದಿತ್ತು. ಅದಾದ ನಂತರ ಕೂಡ ನಾನು ರಿಪೋರ್ಟ್ ಕೇಳಿದ್ದೆ, ಬಂದಿಲ್ಲ. ಹಾಗಾಗಿ ನಾನು ಮತ್ತೆ ನನ್ನ ಕಡೆಯಿಂದ ಲ್ಯಾಪ್ಸ್ ಆಗಬಾರ್ದು, ಇಷ್ಟು ಗಮನಕ್ಕೆ ಬಂದ ಮೇಲೂ ಕೂಡ ನಾನ್ ಸುಮ್ಮನೆ ಇದ್ರೆ ನನ್ ತಪ್ಪಾಗತ್ತೆ ಅಂತ ಹೇಳಿ ನಾನು ಹೋಗಿ ಅಲ್ಲಿ ಆಗುತ್ತಿರುವ ಅವ್ಯವಹಾರಗಳ ಬಗ್ಗೆ ವರದಿ ಕೊಟ್ಟಿದ್ದೇನೆ. ಆ ವರದಿಯನ್ನ ನನ್ನ ಬಾಸ್ ಅವರಾದ DG ಅವ್ರಿಗೆ ಕೊಟ್ಟಿದ್ದೇನೆ. ನಾನು ಅದನ್ನೇನು ಅವರ ಮೇಲೆ ಗೂಬೆ ಕೂರಿಸಿ ಕೊಟ್ಟಿರುವಂತದ್ದಲ್ಲ. ಅದು ಕೊಟ್ಟಿರೋದು ಒಂದು ಒಳ್ಳೆಯ ಬೋನಫೈಡ್ ಇಂಟೆನ್ಷನ್ ಇಂದ ಕೊಟ್ಟಿದ್ದೀನಿ. ಈ ರೀತಿ ಆಗ್ತಾ ಇದೆ, ಇದು ಸರಿ ಹೋಗ್ಲಿ ಅನ್ನೋ ಒಂದು ನಿಟ್ಟಿನಿಂದ ಕೊಟ್ಟಿದ್ದೀನಿ. ಅದು ಇದ್ರ ಮೇಲೆ ನಾನು ಆ ವರದಿ ಮೇಲೆ ನಾನು ಕಾಮೆಂಟ್ ಮಾಡಲ್ಲ. 4 ಪುಟಗಳ ರಿಪೋರ್ಟ್ ಕೊಟ್ಟಿದ್ದೀನಿ. ಆ ವರದಿ ಮೇಲೆ ನಾನ್ ಸುಳ್ಳು ಹೇಳ್ತೀನೋ ಅಥವಾ ಸತ್ಯ ಇದೆಯೋ ಇಲ್ಲೋ ಅನ್ನೋ ಬಗ್ಗೆ ಲೆಟ್ ದೇರ್ ಬಿ ಅ ಫ್ಯಾಕ್ಟ್ ಫೈಂಡಿಂಗ್ ಎನ್ಕ್ವೈರಿ. ದಟ್ ಇಸ್ ಒನ್ ಥಿಂಗ್. ಶಶಿಕಲಾ ಬಗ್ಗೆ ಅವರಿಗೆ ರಾಯಲ್ ಟ್ರೀಟ್ಮೆಂಟ್ ಹಾಗೆ ಅನ್ನೋ ರೇಂಜಲ್ಲಿ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಸೊ ಅದನ್ನು ಅವರು ಅಲೆಗಳ್ತಾ ಇದ್ದಾರೆ. ಅಲ್ಲ, ಇದು ನಾನು ಹೇಳಿದ್ನಲ್ಲ, ನನ್ನ ವರದಿ ಮೇಲೆ ಡೌಟ್ ಇದ್ರೆ ದೇರ್ ಶುಡ್ ಬಿ ಅ ಫ್ಯಾಕ್ಟ್ ಫೈಂಡಿಂಗ್ ಎನ್ಕ್ವೈರಿ. ನಾನು ಹೇಳಿದ್ದು ತಪ್ಪು ಅಂತ ಹೇಳೋಕೆ ದೇರ್ ಶುಡ್ ಬಿ ಎನ್ಕ್ವೈರಿ ಅಗೇನ್. ಸೊ ಲೆಟ್ ದೇರ್ ಬಿ ಅನ್ ಎನ್ಕ್ವೈರಿ ಆನ್ ವಾಟ್ ಈಸ್ ಹ್ಯಾಪನಿಂಗ್ ದೇರ್. ನಾನು ಮತ್ತೆ ವರದಿ ಮೇಲೆ ಮತ್ತೆ ಕಮೆಂಟ್ ಮಾಡಲ್ಲ, ಅದು ಸರಿನೂ ಅಲ್ಲ. ಇಲ್ಲ, ಆ ವರದಿಯಲ್ಲಿ ಇದೆ. ಅದರಲ್ಲಿ 8 ಪಾಯಿಂಟ್ಸ್ ಕೂಡ ಇವತ್ತು ಕೂಡ ತೆಗೆದು ನೋಡಿದ್ರೆ ಪ್ರೂಫ್ ಸಿಗ್ತದೆ. ಐ ಹ್ಯಾವ್ ನಾಟ್ ರಿಟನ್ ಎನಿಥಿಂಗ್ ವಿದೌಟ್ ಪ್ರೂಫ್. 9ನೇ ಪಾಯಿಂಟ್ ಕೂಡ ಹೇಳಿದ್ದೀನಿ. ಅದು ನಾನು ವರದಿಯ ಡೀಟೇಲ್ಸ್ ಡೈವರ್ಜ್ ಮಾಡೋದು ಸರಿ ಇರಲ್ಲ, ನಾನು ಮಾಡೋಕ್ಕೂ ಹೋಗಲ್ಲ. ಈ ವರದಿ ಸರಿ ಇಲ್ಲ ಅಂತ ಹೇಳಿದ್ರೆ ಅವರು ಇಟ್ ಇಸ್ ಹಿಸ್ ಡಿಸಿಷನ್. he can either I mean there should be an impartial inquiry into this. ನೀವು ವರದಿಯನ್ನ ಕೊಟ್ಟಿದ್ದು ಸತ್ಯನಾರಾಯಣ ಅವರು ಆಚೆ ಹೋದ್ಮೇಲೆ ಟಪಾಲಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಟಪಾಲನ್ನ ನೀವು ಹೋದ್ಮೇಲೆ ಕೊಟ್ಟಿದ್ದೀರಿ ಅಂತ ಹೇಳಿ ನಿಮ್ಮ ಮೇಲೆ ಆರೋಪ ಮಾಡ್ತಾರೆ. ಇಲ್ಲ, ಇಟ್ ವಾಸ್ ಸೆಂಟ್ ಅರೌಂಡ್ 4:35 o'clock ಡ್ಯೂರಿಂಗ್ ಆಫೀಸ್ ಅವರ್ಸ್. ಪಾಯಿಂಟ್ ಹಾಕಿದ್ರಿ, ನನಗೆ ಕೆಲಸ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ. ನಾವೇ ತೊಂದರೆ ಮಾಹಿತಿ ಕೊಡ್ತಾ ಇದೆ. ಅವರು ನೋಟಿಸ್ ಕೊಟ್ಟಿರೋದು ಮಾಧ್ಯಮದ ಮೂಲಕ ಫೋಟೋಸ್ ನ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ನಾನು ಯಾವುದೇ ಒಂದ್ ನಿಮಿಷ ನೀವೇನು ಫೇಸ್ಬುಕ್ ನಲ್ಲಿ ನಾನು ಏನಾದ್ರು ಹಾಕಿದ್ದೀನಿ ಅಂತಂದ್ರು ಕೈದಿಗಳು ಮಾಡ್ತಿರೋ ಈ ಬೇಕರಿ ಕೆಲಸ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದು ಎಲ್ಲರೂ ಅದನ್ನ ಅಪ್ರಿಸಿಯೇಟ್ ಮಾಡುವಂತ ವಿಷಯಗಳನ್ನ ಹಾಕಿದ್ದೇನೆ ಹೊರತು ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ವೈಲೇಟ್ ಮಾಡಿ ನಾನು ಯಾವ್ದು ಮಾಹಿತಿಗಳನ್ನ ಹಾಕಿಲ್ಲ. ಅಷ್ಟು ಜವಾಬ್ದಾರಿ ನನಗಿದೆ. ಮತ್ತು ಯಾವುದು ಇನ್ಫಾರ್ಮೇಶನ್ RTI ಅಲ್ಲಿ ಕೊಡಬೇಕೋ ಅಂದ್ರೆ ಯಾರೇ ಒಬ್ಬ ಸಾಮಾನ್ಯ RTI ಹಾಕಿದ್ರು ಕೂಡ ಏನ್ ಇನ್ಫಾರ್ಮೇಶನ್ ಗವರ್ಮೆಂಟ್ ಕೊಡ್ಬೇಕಾಗತ್ತೋ ಸರ್ ಇಲಾಖೆ ಕೊಡ್ಬೇಕಾಗತ್ತೋ ಅಂತ ಮಾಹಿತಿಗಳನ್ನೇ ನಾನು ಹಾಕಿದ್ದೇನೆ ಹೊರತು ನಾನು ಯಾವುದು ವೈಲೇಷನ್ ಮಾಡಿಲ್ಲ ಅದ್ರಲ್ಲಿ. ಇಲ್ಲ, ನಾನು ಇಲ್ಲ ಡಿಸ್ಕಷನ್ ಮಾಡಲ್ಲ ಅಂದ್ರೆ ಏನರ್ಥ? ಅಲ್ಲ ಮೇಡಮ್, ಇದ್ರಲ್ಲಿ ಇವಾಗ ನೀವು ಕೊಟ್ಟಿರೋ ಇದನ್ನ ಅವ್ರು ಹೇಳ್ತಾ ಇರೋದು ಡಿಸ್ಕಷನ್ seems to be false. He finds it false. Let there be inquiry. Shashikala stays in the first floor of the women's prison eating normal food, but just that they're getting it parcel so that because there's no chance of poisoning. She's staying in the first floor in a secure manner. I'm again saying the same thing. If I do not want to discuss the report, and if my report is he finds it false, he has every means to get it inquired again. There was always a doubt that Shashikala was given VIP treatment inside the prison. Today you submitted a report which hints at that. Why are you shying away today from actually telling us what you saw there? Because the report cannot be discussed on media.
Hence, I have submitted it to DG Prisons. Let him take action. I have given also a copy to the government. So government also has. But the DG is saying it's a false report. He's saying that you do not know about the procedure and that's the reason you're filing such a report. I have also read Prison Act, Prison Manual. So there's no question of me not knowing the rules. He says it's a conspiracy against him. Conspiracy by whom? I cannot comment on that. He said that he Ma'am, the actually privilege issued a given to memo. Telgi, the DG says that this is something he noticed and had recorded in the books. But had it come to your notice, ma'am, when you went there, that it was withdrawn or still continuing? I've written in the report, I've mentioned it, so I stick to that. And the also mentioned that he had actually issued a memo mainly because you had skipped the CM's event and you were at the prison. Well, when I joined, the DG said that yes, prisons is a department separate from police. So any meeting, conference happening at DG IGP office, he said I need not attend until and unless there are instructions from him. Where is an instruction to me from him to attend CM's meeting? Why would I like to skip CM's meeting? It's a privilege to attend. Why would I skip CM's meeting? It's a privilege to attend. I have not been asked to attend. He has never issued me either orally or written instructions to attend CM's meeting. Sensitive information on social media as well as to the regular. That is what I am saying. Whatever information on social media on like positive things about convicts doing bakery products or some tests being done on various medical tests being conducted for prisoners, etc. These are information which are positive, reformative kind, and it is an information. Even if a common man applies under RTI, he can get this information. It is only this information that I have disclosed. I have not committed any crime under Official Secrets Act. I have not disclosed any details under Secrets Act. So if a common man can apply under RTI, get information, that's enough. It's only that kind of information or photo I have put on Facebook. DG prison refers to a history, ma'am. Team Parat Nagarara, are you recommended, or in your capacity as DIG, you could have recommended suspension of the superintendent of jail, because you have mentioned on many counts that there are corruption, be it ganja, be it giving special privileges, on all counts. I have mentioned that Tapitastra mele action be taken on the people who are guilty. And on this Lanka discovery, Madam DGP says it's not a new discovery, it is happening on daily basis and we are preventing no such thing to happen. He says it is not a new discovery what she has brought out. Could be. Then, but when I went, these were there, so I reported. When I see something, if I don't report, it becomes a lapse on my part. So I have reported. And the DG prison refers to some history which he doesn't elaborate. Is it something that you're aware of? What history? He didn't really come clear on that. But when we asked him about the allegations, he said if you refer to the history of the officer, you get it. There is internet. Please search about me. Is there any corruption allegation against me? Please find out. There is no inquiry against me. There has been no D against me. So what is the history you are talking about, or he is talking about? Okay. Ma'am, what about the fact that you have given a report based on rumors? In your report, you talk about rumors of 2 crores. Now that when you are asking me these questions, it amounts to discussing the report itself. Discussing the report will not be proper for me as a government servant to discuss it with the media. I am not discussing the report. Let there be a fact-finding inquiry. In that report, there are facts which even now can be proved. So let there be an inquiry if we But do you give reports on rumors? One of the facts raised by the DG was that why are you reporting about rumors unless you check it or verify it? In that 9th point, there is a fact and a rumor. I have mentioned rumor as a rumor. I have not converted a rumor to a fact. There is a fact I mentioned, this situation is there and this rumor is there. This situation is there, I am not discussing in detail. This situation is there, but what is the rumor going along with it, with that Do you situation? believe there is truth in that rumor? There must be some basis. Now I have put it in the report, I have given it to DG himself, to nobody else. So he should take it positively and rectify. Have there been differences officially between both of you all? Have there been differences officially between both of you all?
Because you said he didn't invite you for the chief minister's meeting that was called. No, not invite. You're not instructed. I was not instructed. I mean, if that is taken as a plea that without attending CM's meeting I went to prison. But was there officially any differences between both of you? No, it's normal. This is what officers have this much. So. Ma'am, also Ma'am, these if rumors there's were in no the action that is chain. being taken, what will be your next step? No, there should be a inquiry on this. If my findings are not proper, if DG feels, he can appoint anyone else to do a fact-finding inquiry, and in fact, government should do a fact-finding inquiry there, and then come out with a thing whether my report is correct or not. Ma'am, The rumors, they have named the DG himself as having been, I mean, the rumors doing the rounds about I the wouldn't DG like to himself. comment anything else. It amounts to discussing the report which is not proper, and I do not want to violate conduct rules, or I do not want to, divulge anything which a government servant should not. I've only said that I have not discussed the report. ಇದು ಕಾರಾಗೃಹ ಡಿಐಜಿ ರೂಪಾ ಅವರ ಮಾತು. ಕಾರಾಗೃಹ ಡಿಜಿ ಸತ್ಯನಾರಾಯಣ ರಾವ್ ಅವರ ರಿಯಾಕ್ಷನ್ಗೆ ಸಂಬಂಧಪಟ್ಟಂತೆ ಅವರು ಈಗ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ನಾನು ವರದಿಯನ್ನು ಕೊಟ್ಟಿದ್ದೇನೆ. ನಾನು ಕಂಡಿದ್ದನ್ನ ವರದಿ ಮಾಡದೆ ಹೋಗಿದ್ರೆ ನನ್ನ ಕಡೆಯಿಂದ ತಪ್ಪಾಗ್ತಾ ಇತ್ತು, ಲ್ಯಾಪ್ಸ್ ಆಗ್ತಾ ಇತ್ತು. ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸಿದ್ದೇನೆ. ನಾನು ಯಾವುದನ್ನ ಕೂಡ ರೂಮರ್ ಅನ್ನ ಫ್ಯಾಕ್ಟ್ ಮಾಡಿಲ್ಲ, ಫ್ಯಾಕ್ಟ್ ಅನ್ನ ರೂಮರ್ ಮಾಡಿಲ್ಲ. ಫ್ಯಾಕ್ಟ್ ಅನ್ನ ಫ್ಯಾಕ್ಟ್ ಅಂತಾನೆ ಹೇಳಿದ್ದೀನಿ. ಅಂದ್ರೆ ಸತ್ಯಾಂಶವನ್ನ ಕಂಡಿದ್ದನ್ನ ನೇರವಾಗಿ ಉಲ್ಲೇಖ ಮಾಡಿದ್ದೀನಿ. ಏನೆಲ್ಲ ವದಂತಿ ಇದೆ ಅದನ್ನ ವದಂತಿ ಅಂತಾನೆ ಉಲ್ಲೇಖ ಮಾಡಿದ್ದೀನಿ. ಈ ಬಗ್ಗೆ ನೀವು ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಅಂತ ಆಗ್ರಹವನ್ನು ಮಾಡಿದ್ದೇನೆ. ಸರ್ಕಾರ ಈ ಬಗ್ಗೆ ಗಮನವನ್ನ ಹರಿಸಬೇಕು. ಈ ಬಗ್ಗೆ ಒಂದು ಎನ್ಕ್ವೈರಿಯನ್ನು ಕೈಗೊಂಡು ನಾನು ಹೇಳಿದ್ರಲ್ಲಿ ಸತ್ಯಾಂಶ ಇದೆಯಾ ಇಲ್ವಾ ಅಂತ ಹೇಳಿ ವರದಿಯೊಂದಿಗೆ ಬರಬೇಕು ಅನ್ನುವಂತಹ ಆಗ್ರಹವನ್ನ ರೂಪಾ ಅವರು ಮಾಡ್ತಾ ಇದ್ದಾರೆ.